ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ರೈತರಿಗೆ ತಮ್ಮ ಪರಿಚಯ ಮಾಡಿಸ್ಬಿಡ್ರಿ ಸರ್. ಸರ್ ನಾನು ಸೋಮಲಿಂಗ್ ಬೆಳ್ಳುಂಡಿಗೆ ಅಂತ ಕನ್ನೂರು ಗ್ರಾಮದವನು. ನಾನು 1 ಎಕರೆ ಕಲ್ಲಂಗಡಿ ಹಚ್ಚಿದ್ದೀನಿ ರೀ. ನಾನಾಗಿ ಪಾಟೀಲ್ ಅಂತೇಳಿ ಬಸವಗೌಡ ಪಾಟೀಲ್ ನರ್ಸರಿ ಅಂತೇಳಿ ಇವ್ರ ಕಡೆ ತಂದಿದ್ದೀನಿ. ಅವರು ಎಲ್ಲ ಥರ ಹೇಳ್ತಾರೆ. ಅಗಿ ಒಳ್ಳೆ ರೀತಿಯಿಂದ ಅಗಿ ಕೊಡ್ತಾರೆ, ಚಲೋ ಕ್ವಾಲಿಟಿ ಅಗಿ ಕೊಡ್ತಾರ. ಮತ್ತು ಅದಕ್ಕೆ ಏನೇನು ಉಪಚಾರ ಮಾಡ್ಬೇಕು ಅನ್ನೋದು ಹೇಳ್ತಾರೆ. ಅದಕ್ಕೆ ಹೆಂಗೆ ಮಾಡಬೇಕು, ಯಾವ ಟೈಮ್ಗೆ ಔಷಧ ಹೊಡಿಬೇಕು, ಯಾವ ಟೈಮ್ಗೆ ಇದು ಮಾಡಬೇಕು, ಆ ಥರ ಎಲ್ಲ ಹೇಳ್ತಾರೆ ರೀ. ಅಂತ ನಮ್ಮದು ಮಧುಸಾಗರ್ ಅಂತ ಹೇಳಿ ಈ ವೆರೈಟಿ ಮಧುಸಾಗರ್ ಸರ್. ಹಾಂ, ಇದು ವೆರೈಟಿ ಮಧುಸಾಗರ್ ಅಂತ ಹೇಳ್ರಿ. ಇದು ನಾ ಫಸ್ಟ್ ಟೈಮ್ ಒಮ್ಮೆ ಹಚ್ಚಿನಿ ರೀ, ಜನವರಿ ತಿಂಗಳಾಗ. ಜನವರಿ ತಿಂಗಳಾಗ 1 ಎಕರೆ ಹಚ್ಚಿನಿ ರೀ. 1 ಎಕರೆ ಒಳಗೆ 6,000 ಅಗಿ ಕೂತಿತ್ತು ರೀ. 6,000 ಅಗಿ ಒಳಗೆ 24 ಟನ್ ತೆಗೆದಿನಿ ರೀ. ಫಸ್ಟ್ನೇ ಮಾಲ್. ಸೆಕೆಂಡ್ ಮಾಲ 7 ಟನ್ ತೆಗೆದಿನಿ ರೀ. ಎಲ್ಲ ಕೂಡಿ 32 ಟನ್ ಆಯಿತು. ನಾನು 3.5 ರಿಂದ 4 ಲಕ್ಷ ರೂಪಾಯಿ ಪ್ರಾಫಿಟ್ ಆಗಿದೆ ಸರ್. ನಾ 80,000 ರೂಪಾಯಿ ಖರ್ಚು ಮಾಡಿದ್ದೆ ರೀ. 80,000 ತೆಗೆದು ನನಗೆ 3.5 ಲಕ್ಷ ರೂಪಾಯಿ ತನಕ ಉಳಿದ ರೀ. ಹಿಂಗಾಗಿ ನಾ ಏನು ಹೇಳ್ಬೇಕಂದ್ರೆ ಎಲ್ಲ ಯುವಕರಿಗೆ ಹೊಲದತ್ತ ಸ್ವಲ್ಪ ಗಮನ ಕೊಡ್ರಿ ಅಂತ ನಾ ಹೇಳ್ತೀನಿ ರೀ. ಯಾಕಂದ್ರೆ ಇವರಲ್ಲಿ ಕೆಲಸ ಮಾಡಿ 4,500 ಪಗಾರ ತೊಗೊಳೋದು ತಿಂಗಳ ಇದರತಕ್ಕ ಕ್ವಾಲಿಟಿ ಬೆಸ್ಟ್ ಅಂದ್ರೆ ಹೊಲದಾಗ ಯಾವ್ದಾರ ಒಂದು ಕಲ್ಲಂಗಡಿ ಆಗಲಿ, ಮೆಣಸಿನ ಗಿಡ ಆಗಲಿ, ಯಾವುದೇ ಒಂಥರ ಬೆಳೆದ್ರೆ ಈಗ ನೋಡ್ರಿ ನಂದು 2 ತಿಂಗಳೊಳಗೆ 2 ಲಕ್ಷ ರೂಪಾಯಿ ನೆಟ್ ಪ್ರಾಫಿಟ್ ಉಳಿತು. ಹಾಗಾಗಿ ಯುವಕರಿಗೆ ನಾ ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ, ಈ ಕಲ್ಲಂಗಡಿ ಮಾಡ್ರಿ, ಚಲೋ ಇಂಥ ಶಾಲಿನಿ ನರ್ಸರಿ ಅವ್ರ ಬಳಿ ಹೋಗಿ ಚಲೋ ಕ್ವಾಲಿಟಿ ಅಗಿ ತಂದು ಅವ್ರ ಸಲಹೆಗಳನ್ನು ಪಡ್ಕೊಂಡು ಅದೇ ಥರನಾಗಿ ಅವ್ರು ಏನು ಹೇಳ್ತಾರಲ್ಲ ಕರೆಕ್ಟಾಗಿ ಉಪಚಾರ ಮಾಡಿ ಚಲೋ ತಂಗೆ ಬೆಳೆದ್ರೆ ಯಾವುದಕ್ಕೂ ಕಡಿಮೆ ಇಲ್ರಿ. ಹಾಂ, ಲಾಭ ಆಗ್ತದ. ಆ ಥರ ಮಾಲ್ ಬರ್ತದ. ಮತ್ತು ನಾವು ಬೆಳೆದೇವ್ ಅನ್ನೋದು ನಮ್ಗೆ ನಮ್ಮ ಹೊಲದಾಗ ಬೆಳೆದೇವ್ ಅನ್ನೋದು ಒಂದು ಹೆಮ್ಮೆ ಇರ್ತದ. ಆ ಥರ ಮಾಡ್ರಿ ಯುವಕರಿಗೆ ಅಂತ ನಾ ಹೇಳಕ್ಕೆ ಸಂದೇಶ ಕೊಡ್ತೀನಿ ಸರ್. ತಮ್ಮದು ಎಜುಕೇಷನ್ ಏನಾಗಿದೆ? ನಂದು ಸೆಕೆಂಡ್ PUC ಆಗಿದೆ ಸರ್. ಸೆಕೆಂಡ್ PUC ರೀ? ಹಾಂ ಸರ್. ಈಗಿಂತ ಮೊದಲು ನೀವು ಏನು ಮಾಡ್ತಿದ್ರಿ ಸರ್? ನಾ ಏನಿಲ್ಲ ಸರ್, ನಾವು ನಿಂಬೆ ಗಿಡ ಇದ್ದು ಸರ, ನಿಂಬೆ ಗಿಡ ಮಾಡೋದು, ಸೀತಾಫಲ ಗಿಡ ಮಾಡೋದು, ಎದ್ರೊಳಗೂ ಲಾಭ ಕಂಡಿದ್ದಿಲ್ಲ ಸರ. ಇದು ಏನು ಗೌಡ್ರು ಕೇಳಿದೆ ಒಂದ್ಸರಿ ಹೋಗಿ ಹಚ್ಬೇಕಾಗ್ಯದ್ರಿ ಗೌಡ್ರ, ಮತ್ತೆ ಹೆಂಗೆ ಮಾಡಿದ್ರಿ ಕಲ್ಲಂಗಡಿ? ಇಲ್ರಿ ಹಚ್ಚರಿ, ನೀರಿದ್ದು ಅಂದ್ರೆ ನಾವು ಹೇಳ್ತೇವೆ, ಎಲ್ಲ ಪದಸರಿ ಮಾಡ್ರಿ, ನಿಮ್ಗೆ ಲಾಭ ಆಗೇ ಹಾಕದತ್ತಂದ್ರು. ಅವ್ರ ಪ್ರಕಾರ ನಾವು ಹಚ್ಚದೇವು ಸರ್. 1 ಎಕರೆಗೆ ಎಷ್ಟು ಅಗಿ ಕೊಡ್ತಾವ್ರಿ ಇವು 6,000 ಕೊಡ್ತಾವ ಸರ್. 6,000 ಸಾಲಿಂದ ಸಾಲಿಗೆ ಏನು ಎಷ್ಟು? ಸಾಲಿಂದ ಸಾಲಿಗೆ 6 ಫೂಟ್ ಅಂತರ ಅದ ಸರ. ಸಾಲಿಂದ ಸಾಲಿಗೆ 6 ಫೂಟ್ ಅಂತರ ಅದ. 6,000 ಅಗಿ ಕೊಡ್ತಾವು. 6,000ಕ್ಕೆ ಒಂದು ಅಗಿಗೆ 2 ಕಾಯಿ ಹಿಡಿದ್ರು 12 ಕಾಯಿ ಹಿಡಿದ್ರು 5 ಕಿಲೋ ಅಂದ್ರೆ ಸಿಕ್ಕಾಪಟ್ಟಿ ಮಾಲ್ ಬೀಳ್ತದ ರೀ. ಸಿಕ್ಕಾಪಟ್ಟಿ ಮಾಲ್ ಬೀಳ್ತದ, ಸಿಕ್ಕಾಪಟ್ಟಿ ಪ್ರಾಪರ್ಟಿ ಆಕದ. ಹಂಗಾಗಿ ಕಲ್ಲಂಗಡಿ ಮಾಡ್ರಿ, ಮೆಣಸಿನ ಗಿಡ ಮಾಡ್ರಿ, ಟೊಮಾಟಿ ಮಾಡ್ರಿ. ಬರುವಂತ ರೋಗಗಳು ಯಾವ ಸರ್, ಹೆಂಗೆ ಕಂಟ್ರೋಲ್ ಮಾಡ್ತೀರಿ? ಇದು ಬುರಿ ಅಂತ ಬರ್ತದ ಸರ್. ಬುರಿ ಬರ್ತದ್ರಿ, ಕರ್ಪ ಬರ್ತದ. ಅವೇ ಒಂದು ಸ್ವಲ್ಪ ಲಕ್ಷ ಕೊಡ್ಬೇಕು, ಡೈಲಿ ನೋಡ್ಬೇಕು, ಸ್ವಲ್ಪ ತಿರ್ಗಾಡ್ಬೇಕು. ಮತ್ತ ಕಾಯಿಗೆ ಒಂದು ಸ್ವಲ್ಪ ಬಡ್ಡ್ಯಾಕ ಕೆಳಗೆ ಹುಳ ಹತ್ತಿರ್ತಾವು, ಅದೊಂದು ಸ್ವಲ್ಪ ಇಂಪಾರ್ಟೆಂಟ್ ಕೊಟ್ಟ ಗಮನ ಕೀಡಿ ಹತ್ತಿರ್ತಾವು. ಸ್ವಲ್ಪ ಗಮನ ಕೊಟ್ಟು ನೋಡ್ಬೇಕ್ರಿ. ಇದ್ರಾಗ ಏನ್ ಭಾಳ ಇಂಪಾರ್ಟೆಂಟ್ ಇಲ್ಲ, ಸ್ವಲ್ಪ ಗಮನ ಕೊಟ್ಟು ನೋಡಿದ್ರ ಗೊತ್ತಾಗ್ಬಿಡ್ತದ್ರಿ ರೈತರು. ಒಂದ್ಸರಿ ಈ ಮಳೆಗಾಲದಿಂದ ಹಚ್ಚಿರಲ್ಲ, ಮಳೆಗಾಲದಿಂದ ರೇಟ್ ಸಿಗ್ತದ್ರಿ ನಿಮ್ಗೆ? ಹಾ, ರೇಟ್ ಸಿಗ್ತದ ಸರ್. ಈಗ ಮೊನ್ನೆ 18 ರೂಪಾಯಿ ಐತೆ ಸರ್. ಈಗ ಏನೋ ಬಾಂಬೆದಾಗ ಮಳಿ ಗಿಡಿ ಸಂಬಂಧ ರೆಡ್ ಅಲರ್ಟ್ ಘೋಷಣೆ ಮಾಡ್ಯಾರಿ. ಅದರದಿಂದ ಒಂದ್ ಸ್ವಲ್ಪ ರೇಟ್ ಹೇಳಿದಾರೆ, ಟ್ರಾನ್ಸ್ಪೋರ್ಟ್ ಇಲ್ಲಾರ ಸಂಬಂಧ ಈ ರೇಟ್ ಅದ ಸರ್. 18 ರೂಪಾಯಿ ಅಂತೂ ನಮ್ದು ಹೋಗಿ ಹೋಗ್ತದ ಸರ್. ಹೋಗ್ತದ. ಒಂದು ಸ್ವಲ್ಪ ಟ್ರಾನ್ಸ್ಪೋರ್ಟ್ ಸಂಬಂಧ ಮಳಿ ಆಗ ಸ್ವಲ್ಪ ಪ್ರಾಬ್ಲಮ್ ಆಗ್ಯದ. ಸರ್ ನೀವು ಮಾಡಿದ್ರಲ್ಲ? ಹಾಂ ಸರ್. ಕಲ್ಲಂಗಡಿ ಬೇಸಿಗೆ ಟೈಮ್ದಾಗ ರೇಟ್ ಏನು ಸಿಕ್ತು ಸರ್? ಸರ್ ಅವಾಗ ರಂಜಾನ್ ತಿಂಗಳಿತ್ತು ಸರ್. ನಾವು ಆಲ್ರೆಡಿ ಭಾಳ ಪಡ ಬಂದಿದ್ದು, ಹಂಗಾಗಿ ನಮ್ಗೆ 12 ರೂಪಾಯಿ 60 ಪೈಸೆ ಸಿಕ್ಕ ಸರ್. 12 ರೂಪಾಯಿ 60 ಪೈಸೆ ಸಿಕ್ಕದ. ಒಂದು ಒಳ್ಳೆ ರೇಟೇ ಸಿಕ್ಕದ ಅನ್ಕೊಳ್ಳಿ. 12 ರೂಪಾಯಿ 60 ಪೈಸೆ ಅಂದ್ರೆ ಒಳ್ಳೆ ರೇಟ್ ಸರ್. ಒಳ್ಳೆ ರೇಟೇ ಅನ್ಕೊಳ್ಳಿ ಸರ್. ಎಷ್ಟು ಖರ್ಚು ಮಾಡಿದ್ರಿ ಸರ್? ಎಷ್ಟು ಲಾಭ ಸರ್? 80,000 ಖರ್ಚು ಮಾಡಿದ್ವಿ ಸರ್. 2 ಲಕ್ಷ ಮುಂದೆ ಲಾಭ ಆಗೈತೆ ಸರ್. 2 ಲಕ್ಷ ಮುಂದೆ ಲಾಭ ಆಗಿದೆ. ಒಳ್ಳೆ ಅದ ಸರ್, ಚೆನ್ನಾಗಿದೆ ಸರ್, ಮಾಡ್ಬೋದು. ಬೆಳಿ ನೋಡ್ರಿ ಸರ್, ಕಾಯಿ ನೋಡ್ರಿ, ಕಾಯಿ ನೋಡ್ರಿ ಸರ್. 40 ದಿನ ಆಯ್ತು ಸರ್ ನಮ್ಮದು. ಸ್ವಲ್ಪ ಎತ್ತು ತೋರಿಸ್ತಾರೆ. ಹಾಂ, ಇದು ಒಂದು ಎಷ್ಟು ಕೆಜಿ ಆಗ್ಬೋದು ಸರ್? ಇದೊಂದು 3 kg ಆಗ್ಬೋದು ಸರ್. ಈ ಸದ್ಯ 3 kg ಆಗ್ಬೋದು ಸರ್.
ಸರ್ ಇನ್ನೊಂದು ಇನ್ಫಾರ್ಮೇಷನ್ ತಿಳ್ಕೊಬೇಕಾಗಿತ್ತು. ಹಾಂ ಹೇಳಿ ಸರ್. ಈಗ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತೀರಿ ನೀವು? ಮಾರ್ಕೆಟಿಂದ ಅವರು ಬರ್ತಾರೆ ಸರ್, ನಮ್ಮ ಪಡ ಅದಾವತ್ತು ಹೇಳಿದಾರೆ ರೀ. ಈ ಅಗಿ ಕೊಟ್ಟವ್ರಲ್ಲಿ ಅವರು ಹೇಳ್ತಾರೆ ಸರ್, ಇಂಥಲ್ಲಿ ಹಿಂಗೆ ಪಡ ಅದ ನೋಡ್ರಿ ಅಂತೇಳಿ. ನಮಗೆ ಅವ್ರಿಗೆ ಪೂರಾಟ ಬಿದ್ದರೆ ನಾವು ಮಾಲ್ ಕೊಟ್ಟಿರ್ತೇವೆ. 7-8 ಮಂದಿ ಬಂದಿರ್ತಾರೆ ರೀ, ಅವ್ರಿಗೆ ನಂಬರ್ ಕೊಟ್ಟಿರ್ತಾರ, ಅವ್ರಿಗೆ ಕಾಲ್ ಮಾಡಿ ಫೋಟೋ ತಗೋ. ಯಾರು ಜಾಸ್ತಿ ರೇಟಿಗೆ ಕೇಳ್ತಾರ? ಯಾರು ಜಾಸ್ತಿ ರೇಟಿಗೆ ಕೇಳ್ತಾರ, ಯಾರು ಚೆನ್ನಾಗಿ ಒಯ್ತಾರ ಅವ್ರಿಗೆ ಕೊಡ್ತೇವೆ ಸರ್. ಅಡ್ಡಿಲ್ಲ ಸರ್, ಮಾಡ್ಬೋದು. ಯಾವ ಯುವಕರು ಮಾಡ್ಬೋದು, ಎಲ್ಲರೂ ಮಾಡ್ಬೋದು ಸರ್.